ನಮ್ಮ ದೋಟಿಯಲ್ಲಿ ಪ್ರತಿ ಲಾಕ್ ಅಲ್ಲಿ ಕರೆಂಟ್ ಫಿಲ್ಟರ್ ಇದೆ. ದೋಟಿ ಸೇಲ್ಸ್ ಅಲ್ಲಿ ವಿ ಆರ್ ನಂಬರ್ 1 ಫ್ರಮ್ ಪಾಸ್ಟ್ 8 years. ಇದರಿಂದ ಒಂದು 400-500 ರೈತರ ಜೀವ ಉಳಿತಾ ಇದೆ ಪ್ರತಿ ವರ್ಷ. ಸರ್, ಇದು ನಿಮ್ದು ಮೈನ್ ಪ್ರಾಡಕ್ಟ್. ಹೌದು. ದೋಟಿ, ಇದ್ರ ಬಗ್ಗೆ ಹೇಳಿ ಸರ್. ಎಸ್, ಯಾವಾಗಿನಿಂದ ಇನ್ವೆಂಟ್ ಮಾಡಿದ್ರೆ? ಹೌದು. ಇದು ಸಾಧಾರಣ ಒಂದು 8 ವರ್ಷ ಹಿಂದೆ ನಾವು ಅಮೆರಿಕದಲ್ಲಿ ಕಾರ್ ಡಿಸೈನ್ ಮಾಡ್ತಾ ಇರುವಾಗ ನನ್ನ ತೋಟದಲ್ಲಿ ಆಮೇಲೆ ನಮ್ಮ ಊರಲ್ಲಿ ಸುಮಾರು ಡೆತ್ ಆಗಿತ್ತು ಅಡಿಕೆ ಮರದಿಂದ ಜನ ಬಿದ್ದು. ಸೊ ನನ್ನ ತೋಟದಲ್ಲಿ ಇನ್ನೇನು ರೈತ ಅವರು ಮರ ಹತ್ತದವರು ಬೀಳೋ ಪ್ರಸಂಗ ಬಂದಾಗ ನಮ್ಮ ರೈತರು ನಾವ್ ಯಾಕೆ ಜೀವ ಒತ್ತೆ ಇಟ್ಟು ಕೆಲಸ ಮಾಡಬೇಕು, ಯಾವ್ದಾದ್ರು ಸೇಫ್ ಮೆಥಡ್ ನ ಯೂಸ್ ಮಾಡೋಣ ಅಂತ ನಾನು ನನ್ನ ತೋಟಕ್ಕೇನೆ ಇದನ್ನ ಮಾಡಕ್ ಹೊರಟಿದ್ದು. ಸೊ ನನಗೆ ಈ ಡ್ರೋನು ಆಮೇಲೆ ಈ ಮರ ಹತ್ತುವ ಬೇರೆ ಬೇರೆ ಸಾಧನಗಳಿತ್ತು. ಆದ್ರೆ ನಾವು ನೆಲದಿಂದ ಮೇಲ್ ಹೋದ ಮೇಲೆ ನಮಗೆ ರಿಸ್ಕ್ ಇನ್ವಾಲ್ವ್ಡೇನೆ. ಹಾಗಾಗಿ ಬಿದಿರು ದೋಟಿ ತುಂಬಾ ಇಷ್ಟ ಆಯ್ತು. ಬಟ್ ಬಿದಿರು ದೋಟಿಯಲ್ಲಿ ಡಿಸ್ಅಡ್ವಾಂಟೇಜ್ ಇರೋದು ಅದು 20 ಫೀಟ್ಗಿಂತ ಜಾಸ್ತಿ ಹೋದಾಗ ಬೆಳಕುತ್ತೆ. ಆಮೇಲೆ ಒಂದಕ್ಕೆ ಇನ್ನೊಂದನ್ನ ಜಾಯಿನ್ ಮಾಡ್ಕೋಬೇಕು, ಹೈಟ್ ಜಾಸ್ತಿ ಆಗ್ಬೇಕು ಅಂತಂದ್ರೆ. ಆಮೇಲೆ ಅದರದ್ದು ಹೈಟ್ ಚೇಂಜ್ ಮಾಡಕ್ಕಾಗಲ್ಲ, ಒಂದೇ ಹೈಟ್ ಅಡ್ಜಸ್ಟ್ ಮಾಡಕ್ಕಾಗಲ್ಲ. ಸೊ ಹಾಗಾಗಿ ನಾವು ಈ ರೇಡಿಯೋ ಆಂಟನಾ ಟೈಪ್ ಒಂದು ಟೆಲಿಸ್ಕೋಪಿಕ್ ಪೈಪ್ ತಗೊಂಡು ಅದಕ್ಕೆ ಕತ್ತಿ ಹಾಕಿ ಕುಯ್ಯೋದು, ಆಮೇಲೆ ಔಷಧಿ ಪೈಪ್ ಹಾಕಿ ಸ್ಪ್ರೇ ಮಾಡೋದು ಆಲ್ರೆಡಿ ಅಲ್ಯೂಮಿನಿಯಂ ದೋಟಿಯಲ್ಲಿ ಬಂದಿತ್ತು ಕಾನ್ಸೆಪ್ಟ್. ಬಟ್ ಅದೇನಪ್ಪಾ ಅಂತಂದ್ರೆ 12 ಅಡಿ 20 ಅಡಿ ಉದ್ದ ಇರ್ತಾ ಇತ್ತು, ನೆಲಕ್ಕೆ ಮಲಗಿಸಿ ಎತ್ತಬೇಕಾಗಿತ್ತು, ಭಾರ ಇರ್ತಾ ಇತ್ತು. ಸೊ ಬೆಳಕದೆ ಇರೋ ತರದ್ದೊಂದು ಲೈಟ್ ವೆಯ್ಟ್ ಹಾಗೂ ಅದು ನೆಲದಲ್ಲೇ ನಿಂತು ಹೈಟ್ ಅಡ್ಜಸ್ಟ್ ಮಾಡುವಂತ ಸಿಸ್ಟಮ್ ಮಾಡಿ ಯೂಸ್ ಮಾಡಿದ್ರೆ ಅದು ಕ್ಲಿಕ್ ಆಗ್ಬೋದು ಅಂತ ಅನ್ನಿಸ್ತು. ಸೊ ಕಾರ್ಬನ್ ಫೈಬರ್ ಅಂತ ಒಂದು ಮೆಟೀರಿಯಲ್ ಇದೆ, ಅದು ವಿಮಾನ ಹಾಗೂ ರೇಸ್ ಕಾರ್ಸ್ ಅಲ್ಲಿ ಯೂಸ್ ಆಗುತ್ತೆ. ಇದು ಕಬ್ಬಿಣಕ್ಕಿಂತ 10ರಷ್ಟು ಗಟ್ಟಿ ಹಾಗೂ ಕಬ್ಬಿಣಕ್ಕಿಂತ 10ರಷ್ಟು ಹಗುರ ಮೆಟೀರಿಯಲ್, ಲೈಟ್ ವೆಯ್ಟ್. ಸೊ ಹಾಗಾಗಿ ಈ ಮೆಟೀರಿಯಲ್ ಎಲ್ಲ ನಮ್ಗೆ ಎಕ್ಸ್ಪೋಜರ್ ಇದ್ದಿದ್ರಿಂದ ನಾನು ಸುಲಭವಾಗಿ ವಿದಿನ್ ಒಂದು 2 months ನನ್ನ ತೋಟಕ್ಕೆ ಇದನ್ನ ಸಕ್ಸಸ್ ಮಾಡಿಕೊಂಡು ಅಮೆರಿಕದಲ್ಲೇ ಕೂತು ನಾನು 8 ಸ್ಟೇಟ್ಗಳಿಗೆ US ಅಲ್ಲೇ ಕೂತು 3 ವರ್ಷ ಬಿಸ್ನೆಸ್ ಮಾಡಿ ಇದು ತುಂಬಾ ರೈತರಿಗೆ ಇಷ್ಟ ಆದ್ಮೇಲೆ ಕರ್ನಾಟಕಕ್ಕೆ ಇಂಡಿಯಾಗೆ ಬಂದು ನಮ್ಗೆ ದೇಶಕ್ಕೆ ಎಷ್ಟು ನಮ್ಮ ಕೈಲಾದ ಒಂದು ಸೇವೆ ಮಾಡೋದು, ಅದ್ರ ಜೊತೆಗೆ ನನಗೆ ಒಳ್ಳೆ ಬಿಸ್ನೆಸ್ ಆಗಿತ್ತು. ನನಗೂ ಒಂದು ದಾರಿ ಆಗುತ್ತೆ, ರೈತರಿಗೂ ನಮ್ಮ ಕೈಲಾಗಿದ್ದು ಒಂದು ಸಹಾಯ ಮಾಡೋಣ ಅಂತ ನಾನು ಬಂದೆ. ಈಗ ಖುಷಿ ವಿಚಾರ ಏನಪ್ಪಾ ಅಂದ್ರೆ ಇಡೀ ವರ್ಲ್ಡ್ ಅಲ್ಲಿ ಕರ್ನಾಟಕದ ಒಂದು ಪ್ರಾಡಕ್ಟ್, ಕರ್ನಾಟಕದ ಒಂದು ಕಂಪನಿ ದೋಟಿ ಸೇಲ್ಸ್ ಅಲ್ಲಿ ವಿ ಆರ್ ನಂಬರ್ 1 ಫ್ರಮ್ ಪಾಸ್ಟ್ 8 years. ನಮ್ಮ ಔಟ್ಲೆಟ್ ಇರೋದು ಬೆಂಗಳೂರಲ್ಲಿ ಮಾತ್ರ, ಆದ್ರೆ ನಾವು ಇಡೀ ಜಗತ್ತಲ್ಲಿ ಹೈಯೆಸ್ಟ್ ಸೆಲ್ಲಿಂಗ್ ಕಂಪನಿ ಆಗಿದ್ದೀವಿ. ಆಮೇಲೆ ಇದರಿಂದ ಒಂದು 400-500 ರೈತರ ಜೀವ ಉಳಿತಾ ಇದೆ ಪ್ರತಿ ವರ್ಷ. ಒಬ್ಬ 1 ಎಕರೆ ಇರೋ ರೈತ ಮುಂಚೆ ದೋಟಿ ಬರಕ್ ಮುಂಚೆ ಈ ವರ್ಷ ಆಗಿದ್ದ ಮಳೆಯಲ್ಲಿ ಆಲ್ಮೋಸ್ಟ್ ಅವರು ಒಂದು 80-90% ಕ್ರಾಪ್ ಕಳ್ಕೊಂಡಿದ್ದಾರೆ. ಈ ವರ್ಷನೂ ದೋಟಿ ಇಲ್ಲದೆ ಇರೋ ಮನೆಗಳಲ್ಲಿ 80-90 ಭಾಗ ಅಡಿಕೆ ಸರ್ವನಾಶ ಆಗೋಗಿದೆ. ದೋಟಿ ಇರೋ ರೈತರು ಹೇಗೋ ಅಡಿಕೆ ಉಳಿಸ್ಕೊಂಡಿದ್ದಾರೆ. ಸೊ ಅಟ್ಲೀಸ್ಟ್ ಒಂದು 5-10 ಸಾವಿರ ಕೋಟಿ ಅಡಿಕೆ ಕೊಳೆ ರೋಗದಿಂದ ದೋಟಿಯಿಂದಾಗಿ ಉಳಿತಾ ಇದೆ. ಯಾಕಂದ್ರೆ ರೈತ ಸ್ವಾವಲಂಬಿ ಆಗಿದ್ದಾನೆ ಈಗ. ಹಾಗೆ ಕೂಲಿ ಕಾರ್ಮಿಕರು ಯಾರು ಒಂದು 500,000 ದುಡಿತಾ ಇದ್ರು, ದೋಟಿಯಲ್ಲಿ ಮಿನಿಮಮ್ 2 ದಿನಕ್ಕೆ 8,000 ತನಕ ದುಡಿತಾ ಇದ್ದಾರೆ. ಇದರಿಂದ ಒಬ್ಬ ಕೂಲಿ ಕಾರ್ಮಿಕನಿಗೂ ಒಂದು ಒಳ್ಳೆ ಜೀವನೋಪಾಯ ಆಯ್ತು. ನಮ್ಮಲ್ಲಿ ಈಗ ಮೇಜರ್ ಸಮಸ್ಯೆ ಇದ್ದಿದ್ದೆ ಅಡಿಕೆ ಬೆಳೆಗಾರರಿಗೆ ಮರ ಹೊತ್ತೋ ಲೇಬರ್ ಕೊರತೆ. ಅದಕ್ಕೂ ಇದು ತುಂಬಾ ಸುಲಭ ಪ್ರಯೋಜನಕಾರಿ ಆಗ್ತಾ ಇದೆ. ಇಲ್ಲಿ ನೀವು ನೋಡ್ತಾ ಇರೋದು ಈ ತರ ಅಡಿಕೆ ಕುಯ್ಲಿಗೆ ನಾವು ಕತ್ತಿ ಫಿಟ್ ಮಾಡಿದೀವಿ. ಸ್ಟೆಪ್ ಬೈ ಸ್ಟೆಪ್ ಇದನ್ನ ನಾವು ಹೀಗೆ ಮೇಲ್ ಮಾಡ್ತಾ ಹೋಗ್ಬೋದು. ಒಂದೊಂದು ಪೈಪ್ 6 ಅಡಿ 8 ಅಡಿ ಇರುತ್ತೆ. ಇದು 60, 70, 80 ಅಡಿ ತನಕ ಹೋಗುತ್ತೆ. ಸೊ ಇದು ನಿಂತ ಜಾಗದಲ್ಲೇ ಅಡಿಕೆ, ತೆಂಗು, ಯಾವುದೇ ಎತ್ತರದ ಮರಗಳು, ಹಲಸು, ಯಾವುದೇ ಮರಗಳನ್ನು ಬೇಕಾದ್ರೂ ಕುಯ್ಲು ಮಾಡುವಂಥದ್ದು. ಆಮೇಲೆ ಇದಕ್ಕೆ ಸ್ಪ್ರೇ ಅಟ್ಯಾಚ್ಮೆಂಟ್ ಫಿಕ್ಸ್ ಮಾಡಿದಾಗ ಇಲ್ಲಿ ನೀವು ನೋಡುವಂಥದ್ದು, ಇಲ್ಲಿ ಒಂದು ಹ್ಯಾಂಡಲ್ ಸಿಸ್ಟಮ್ ಅಂತ ಮಾಡಿದ್ದೀವಿ. ಇದನ್ನು ಕೂಡ ವರ್ಲ್ಡ್ ಅಲ್ಲಿ ಫಸ್ಟ್ ಟೈಮ್ ನಾವು ಸ್ಪ್ರೇ ಮಾಡುವಾಗ ಈ ಹ್ಯಾಂಡಲ್ ಇಲ್ಲದೆ ಇದ್ರೆ ರೈತ ಏನಾಗುತ್ತೆ, ಹೀಗೆ ಕತ್ತು ಸ್ಟ್ರೈಟ್ ಇಟ್ಕೊಂಡು ಕತ್ತು ನೋವು ಬರುತ್ತೆ. ಆಮೇಲೆ ಮೇಲ್ ಸ್ಪ್ರೇ ಮಾಡಿದ ಔಷಧಿ ಎಲ್ಲ ಕಣ್ಣಿಗೆ ಹೊಡೆಯುತ್ತೆ. ಸೊ ಅದಕ್ಕೆ ಅವನು ದೋಟಿಯನ್ನ ಹಿಂಗೆ ಬೆಂಡ್ ಮಾಡಬೇಕು. ಬೆಂಡ್ ಮಾಡಿದಾಗ ಬೆನ್ನೋವು, ಶೋಲ್ಡರ್ ಪೈನ್ ಬರುತ್ತೆ. ಅದಕ್ಕೆ ನಾವೇನ್ ಮಾಡಿದ್ವಿ, ಈ ಬೆಂಡಿಂಗ್ ಹ್ಯಾಂಡಲ್ ಅನ್ನೋ ಒಂದು ಸಿಸ್ಟಮ್ ಮಾಡಿದ್ವಿ. ಇದರಲ್ಲಿ ದೋಟಿಯನ್ನ ಗ್ರಿಪ್ ಆಗಿ ಒಂದೇ ಕೈಯಲ್ಲಿ ಬ್ಯಾಲೆನ್ಸ್ ಮಾಡಬಹುದು. ಈ ಟ್ರಿಗರ್ನ ನಾವು ಒಂದೇ ಕೈಯಲ್ಲಿ ಆಪರೇಟ್ ಮಾಡುವಂಥದ್ದು. ಸೊ ಇದನ್ನ ಆ ಕಡೆ ಸ್ಪ್ರೇ ಆಗುತ್ತೆ. ಇದು ಬೆಂಡಿಂಗ್ ಹ್ಯಾಂಡ್. ಇದನ್ನ ಒಂದು ಮರ ತೋಟದಲ್ಲಿ 60 ಅಡಿ ಇರುತ್ತೆ, ಇನ್ನೊಂದು 30 ಅಡಿ ಇರುತ್ತೆ, ಇನ್ನೊಂದು 40 ಅಡಿ ಇರುತ್ತೆ. ಪ್ರತಿ ಸತಿ ದೋಟಿಯನ್ನ ಅಡ್ಜಸ್ಟ್ ಮಾಡೋ ಬದಲು ಹೈಟು ನಾವು ಜಾಸ್ತಿ ಹೈಟ್ಗೆ ದೋಟಿಯನ್ನ ಮಾಡಿಕೊಂಡು ದೂರದಿಂದಾನೇ ಸ್ಪ್ರೇ ಮಾಡಬಹುದು. ಸಣ್ಣ ಮರಗಳಿಗೆಲ್ಲ ಇದನ್ನ ಒಂದು 45 ಡಿಗ್ರೀಸ್ ಬೆಂಡ್ ಮಾಡಿದ್ರೆ 60 ಅಡಿ ಇರೋ ದೋಟಿ 30 ಅಡಿಗೆ ಬರುತ್ತೆ.
ಆಮೇಲೆ ಇದು 360 ಡಿಗ್ರಿ ರೊಟೇಷನ್ ಮಾಡ್ಬೋದು. ನಿಂತ ಜಾಗದಿಂದ ಎಲ್ಲಿಗೆ ಬೇಕಾದ್ರೂ ನಾವು ಹಿಂಗೆ 360 ಡಿಗ್ರಿ ರೊಟೇಟ್ ಮಾಡಿಕೊಂಡು ಸ್ಪ್ರೇ ಮಾಡಬಹುದು. ಸೊ ದೋಟಿಯಲ್ಲಿ ಮರ ಹತ್ತಿ ಏನು ಒಂದು ದಿನಕ್ಕೆ ಅರ್ಧ ಎಕರೆ ಸ್ಪ್ರೇ ಮಾಡೋಕ್ಕಾಗ್ತಾ ಇತ್ತು, ದೋಟಿಯಲ್ಲಿ ದಿನಕ್ಕೆ 2 ರಿಂದ 4 ಎಕರೆ ಸ್ಪ್ರೇ ಮಾಡೋ ರೈತರು ಇದ್ದಾರೆ. ಅಷ್ಟು ಫಾಸ್ಟ್ ಕೆಲಸ ಆಗತ್ತೆ. ಸೊ ಮಳೆಗಾಲದಲ್ಲಿ ವಿಪರೀತ ಮಳೆ ಇರುವಾಗ ಬ್ರೇಕೇ ಕೊಡಲ್ಲ ಮಳೆ, ಫಾಸ್ಟ್ ಕೆಲಸ ಆಗಬೇಕು. ಆಮೇಲೆ ನಮಗೆ ಕೂಲಿನೂ ಉಳಿತಾಯ ಆಗಬೇಕು. ಸೊ ದೋಟಿಯಲ್ಲಿ ಎರಡಕ್ಕೂ ಪರಿಹಾರ ಬಂದಿದೆ. ಅಂಡ್ ಇವಾಗ ಒಂದು 2 ಲಕ್ಷ ರೈತರು ನಮ್ಮ ದೋಟಿಯನ್ನ ಬಳಸಿ ತುಂಬಾ ಸಕ್ಸಸ್ ಪಡ್ಕೊಂಡು ಯಾರು ದೋಟಿಯನ್ನ ಫೈಲ್ಯೂರ್ ಅಂತ ಹೇಳ್ತಾ ಇಲ್ಲ, ಎಲ್ಲರೂ ಅದರ ಸದ್ಬಳಕೆಯನ್ನ ಪಡೀತಾ ಇದ್ದಾರೆ. ತಮ್ಗೆ ಇವಾಗ ಇನ್ನೊಂದು ಮಾಹಿತಿ ಏನಪ್ಪಾ ಅಂತಂದ್ರೆ, ದೋಟಿಗಳೇನೋ ಬಂತು, ಆದ್ರೆ ಮಾರ್ಕೆಟ್ ಅಲ್ಲಿ ಕರೆಂಟ್ ಹೊಡಿಸಿ ದೋಟಿಯಿಂದ ಅವಘಡಗಳು, ಪ್ರಾಣಹಾನಿ ಆಗೋದು, ಇಲ್ಲಾಂದ್ರೆ ಕೈ ಎಲ್ಲ ಸುಡೋಗೋದು, ಈ ತರ ಎಲ್ಲ ಇನ್ಸಿಡೆಂಟ್ಸ್ ಆಗ್ತಾ ಇದೆ. ಹೈ ಟೆನ್ಷನ್ ವೈರ್ಗೆ ತಾಗಿ ಕೆಲವೊಂದ್ಸತಿ 440 ವೋಲ್ಟೇಜ್ ಮನೆ ಲೈನ್ ತಾಗಿನೂ ಸತ್ತೋಗಿದ್ದಾರೆ. ಅದೇನಕ್ಕೆ ಅಂತಂದ್ರೆ ಮಾರ್ಕೆಟ್ ಅಲ್ಲಿ ಕೆಲವು ಪ್ರಾಡಕ್ಟ್ಸ್ ಅಲ್ಲಿ ಇನ್ಸುಲೇಷನ್ ಇಲ್ಲ, ಕರೆಂಟ್ ಪ್ರೊಟೆಕ್ಷನ್ ಇಲ್ಲ. ನಮ್ಮ ದೋಟಿಯಲ್ಲಿ ಪ್ರತಿ ಲಾಕ್ ಅಲ್ಲಿ ಕರೆಂಟ್ ಫಿಲ್ಟರ್ ಇದೆ. ಅಂದ್ರೆ ಒಂದು ಪೈಪ್ ಇಂದ ಇನ್ನೊಂದು ಪೈಪ್ಗೆ ಕರೆಂಟ್ ಹರಿಯೋದಿಲ್ಲ, ಟ್ರಾನ್ಸ್ಫರ್ ಆಗಲ್ಲ. ಸೊ 440 ವೋಲ್ಟೇಜ್ ತನಕ 5ನೇ ಪೈಪಿನ ಕೆಳಗಡೆ ನಮ್ಮಲ್ಲಿ ಕರೆಂಟ್ ಹರಿಯೋದಿಲ್ಲ. ಆ ತರ ಕರೆಂಟ್ ಫಿಲ್ಟರ್ ಟೆಕ್ನಾಲಜಿ ಇದೆ. ಹಾಗೇನೆ 11,000 ವೋಲ್ಟ್ಗೆ ನಾವೊಂದು ಇನ್ಸುಲೇಷನ್ ಸ್ಲೀವ್ ಅಂತ ಕೊಡ್ತೀವಿ, ಅದು ಕೆಳಗಡೆ ಪೈಪ್ ಅಲ್ಲಿ ಇರುತ್ತೆ. ಸೊ ಕೆಳಗಡೆ ಪೈಪ್ ಹಿಡಿದಾಗ 11,000 ವೋಲ್ಟೇಜ್ಗೆ ಕೂಡ ಆಲ್ಮೋಸ್ಟ್ 95 to 99% ಕರೆಂಟ್ ಪ್ರೊಟೆಕ್ಷನ್ ಇರುತ್ತೆ. ನಾವು 100% ಅಂತ ಯಾಕೆ ಹೇಳಲ್ಲ ಅಂತಂದ್ರೆ, ಆ ಇನ್ಸುಲೇಷನ್ ಸ್ಲೀವ್ ಡ್ಯಾಮೇಜ್ ಆಗಿದ್ದಾಗ ಕರೆಂಟ್ ಹೊಡಿಬೋದು. ಮಳೆಯಲ್ಲಿ ದೋಟಿ ಒದ್ದೆ ಇದ್ದಾಗ ಏನೇ ಇನ್ಸುಲೇಷನ್ ಇದ್ರೂ ಕರೆಂಟ್ ಹೊಡಿಬೋದು. ನಾವು 100% ಅಂದ್ರೆ ಕೆಲವು ಜನ ಏನ್ ಮಾಡ್ತಾರೆ, ಕೂಲಿ ಕಾರ್ಮಿಕರು ಪಾಪ ಡ್ರಿಂಕ್ಸ್ ಮಾಡಿ ಕೆಲಸ ಮಾಡ್ತಾರೆ. ಅವ್ರು ಇನ್ನೂ ಬಂಡ ಧೈರ್ಯದಿಂದ ಏನಾದ್ರು ಬಂಡತನ ಮಾಡ್ಕೊಂಡು ಅವಘಡಗಳು ಒಳಗಾಗಬಾರ್ದು ಅಂತ ನಾವು 100% ಅಂತ ಹೇಳಲ್ಲ. ಬಟ್ ಒಳ್ಳೆ ಪ್ರೊಟೆಕ್ಷನ್ ಕೊಟ್ಟಿದ್ದೀವಿ. ಯಾರೇ ರೈತರಿಗೆ ಕರೆಂಟ್ ಪ್ರೊಟೆಕ್ಷನ್ ಮಾಹಿತಿ ಬೇಕಾದ್ರೆ ಅಥವಾ ದೋಟಿಯ ಕಾಸ್ಟ್ ಬಗ್ಗೆ ಬೇಕಾದ್ರೆ ನಮ್ಮನ್ನು ಸಂಪರ್ಕಿಸಿ. ನಮ್ಮಲ್ಲಿ ದೋಟಿ 25,000ದಿಂದ 86,000 ತನಕ ದೋಟಿ ಅವೈಲಬಲ್ ಇದೆ. ಎಲ್ಲರಿಗೂ ಒಂದು ಪ್ರಶ್ನೆ ಏನಪ್ಪಾ ಇರೋದು ಅಂತಂದ್ರೆ, ದೋಟಿದು ಕಾಸ್ಟ್ ಜಾಸ್ತಿ ಆಯ್ತು ಅಂತ ಇದೆ. ಮಾರ್ಕೆಟ್ ಅಲ್ಲಿ ಬೇರೆ ಅಲ್ಯೂಮಿನಿಯಂ ದೋಟಿಗಳು ಅಥವಾ ಬಿದಿರು ದೋಟಿ 500 ರೂಪಾಯಿಯಿಂದ 5,000 ತನಕನೂ ಸಿಗುತ್ತೆ. ಆದ್ರೆ ಅದು ಒಂದ್ಸತಿ ನೆಲಕ್ಕೆ ಬಿದ್ರೆ ಬೆಂಡ್ ಆಗತ್ತೆ, ಅಡಿಕೆ ಗೊನೆ ಸಿಕ್ಕಾಕೊಂಡ್ರೆ ಬೆಂಡ್ ಆಗೋಗುತ್ತೆ. ಒಂದ್ಸತಿ ಬೆಂಡ್ ಆದ್ಮೇಲೆ ಅದು ಸ್ಟ್ರೈಟ್ ಆಗಲ್ಲ, ಅದನ್ನ ಮೂಲೆಗೆ ಬಿಸಾಕ್ಬೇಕು. ಈ ಕಾರ್ಬನ್ ಫೈಬರ್ ದೋಟಿದು ಒನ್ ಆಫ್ ದಿ ಮೈನ್ ಪಾಯಿಂಟ್ಸ್ ಏನಪ್ಪಾ ಅಂತಂದ್ರೆ, ಇದು 1,00,000 ಸತಿ ಬೆಂಡ್ ಆದ್ರೂ ಸ್ಟ್ರೈಟ್ ಆಗತ್ತೆ. ಸ್ಪ್ರಿಂಗ್ ಆಕ್ಷನ್ ಇದೆ. ಇದು ಮುರಿಯೋದು ಬರೀ ಕಲ್ ಮೇಲೆ ಅಥವಾ ಶಾರ್ಪ್ ಎಡ್ಜ್ ಮೇಲೆ ಬಿದ್ರೆ ಮಾತ್ರ, ಅಥವಾ ಕರೆಂಟ್ ಲೈನ್ಗೆ ಟಚ್ ಆದ್ರೆ ಮಾತ್ರ. ನಾವು 8 ವರ್ಷದಿಂದ ದೋಟಿಗಳು ಕೊಟ್ಟಿದೀವಿ. ನಾವು ಇದಕ್ಕೆ ಲೈಫ್ ಎಷ್ಟು ಅಂತ ರೈತರು ಕೇಳ್ತಾರೆ. ನಾವು 100ರಿಂದ 200 ವರ್ಷ ಅಂತ ಹೇಳ್ತೀವಿ. 100ರಿಂದ 200 ವರ್ಷ ಕಂಡವ್ರು ಯಾರು? ಹೌ ಕ್ಯಾನ್ ಯು ಗಿವ್ 100 or 200 years ಗ್ಯಾರಂಟಿ ಅಂತ ಕೇಳ್ತಾರೆ. 8 ವರ್ಷದಿಂದ ನಮ್ಮ ದೋಟಿಯಲ್ಲಿ ಬಾಡಿಗೆ ಹೊಡಿತಾ ಇರೋ ರೈತರು ವರ್ಷಕ್ಕೆ 300ರಿಂದ 500 ಎಕರೆ ತನಕ ಬಾಡಿಗೆ ಹೊಡಿತಾ ಇದ್ದಾರೆ. 8 ವರ್ಷ ಆಯ್ತು, ಇದುವರೆಗೂ ಎಲ್ಲಾ ಬಾಡಿಗೆ ಹೊಡಿತಾ ಇರೋರ ದೋಟಿಗಳು ಕೆಲಸ ಆಗ್ತಾ ಇದೆ. ಒಬ್ಬ ಆವರೇಜ್ 5ರಿಂದ 10 ಎಕರೆ ಇರೋ ರೈತ 50 ವರ್ಷಕ್ಕೆ ಒಂದು ಹಬ್ಬಪ್ಪ ಅಂದ್ರೆ 500 ಎಕರೆಗೆ ಬಳಸ್ತಾರೆ. ಅದನ್ನ ಇವರು ಒಂದೇ ವರ್ಷಕ್ಕೆ ಬಳಸ್ತಾ ಇದ್ದಾರೆ. ಸೊ ಅದ್ರ ಬೇಸಿಸ್ ಅಲ್ಲಿ ನಾವು ಹೇಳ್ತಾ ಇದೀವಿ, ಯಾರಿಗೆ ರೈತರಿಗೆ ಏನೇ ಮಾಹಿತಿ ಬೇಕಾದ್ರೂ ನಮ್ಮನ್ನ ಸಂಪರ್ಕಿಸಿ. ನಮ್ಮಲ್ಲಿ ಕಮ್ಮಿ ಕ್ವಾಲಿಟಿ ದೋಟಿ 60 ಅಡಿದೆಲ್ಲ 40,000ದಿಂದ ಸ್ಟಾರ್ಟ್ ಆಗತ್ತೆ. ಒಳ್ಳೆ ಕ್ವಾಲಿಟಿದು 63,000 ಆಗತ್ತೆ. ಇವಾಗ ಕೆಲವು ಕಂಪ್ನಿ ನೇರ ಸಬ್ಸಿಡಿ ಅಂತ ಕಳಪೆ ಗುಣಮಟ್ಟದ ದೋಟಿ ಕೊಡ್ತಾ ಇದ್ದಾರೆ. ನಮ್ಮ ಒಳ್ಳೆ ಕ್ವಾಲಿಟಿ ದೋಟಿಯಲ್ಲಿ 3 ದಿನ ಆಗೋ ಕೆಲಸ ಕಳಪೆ ಗುಣಮಟ್ಟ ದೋಟಿಯಲ್ಲಿ 10 ದಿನ ಆಗತ್ತೆ. ಸೊ ಕಳಪೆ ಗುಣಮಟ್ಟದಲ್ಲಿ ಮೈ ನೋವು ಕೈ ನೋವು ಬರುತ್ತೆ. ನಮ್ಮ ದೋಟಿಯಲ್ಲಿ ಕೆಲಸ ಸುಲಭ ಆಗೋದ್ರಿಂದ ರೈತನಿಗೆ ಕಂಫರ್ಟ್ ತುಂಬಾ ಚೆನ್ನಾಗಿರುತ್ತೆ. ತಮಗೆ ಏನೇ ಮಾಹಿತಿ ಬೇಕಾದಲ್ಲಿ ಹೈಟೆಕ್ ದೋಟಿ ಕಂಪ್ನಿಯನ್ನ ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ ಪೇಜ್ ಅಲ್ಲಿ ನೀವು ಹುಡುಕಬಹುದು, ಅಥವಾ ನಮ್ಮ ಕಾಂಟ್ಯಾಕ್ಟ್ ನಂಬರ್ 9606142520 ಆರ್ 7259350487 ಇದಕ್ಕೆ ಸಂಪರ್ಕಿಸಿ. ಸರಿ, ಫೈಬರ್ ದೋಟಿಗೆ ಸಬ್ಸಿಡಿ ಏನಾದ್ರು ಇದೆಯಾ, ಅದ್ರ ಬಗ್ಗೆ ಮಾಹಿತಿ? ಈಗ ಸರ್ಕಾರದಿಂದ ಸಬ್ಸಿಡಿ ಬಂದಿದ್ರು, ಈ ಕೆಲವು ಕೋರ್ಟ್ ಕೇಸ್ಗಳಿಂದ ಡಿಪಾರ್ಟ್ಮೆಂಟು ಈ ಸಬ್ಸಿಡಿಯನ್ನ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದೆ. ನಮ್ಮ ಕೋರಿಕೆ ಏನಪ್ಪಾ ಅಂತಂದ್ರೆ, ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಹಾಕಬಾರ್ದು ಅನ್ನೋ ರೀತಿ ರೈತರಿಗೆ ಅನವಶ್ಯಕವಾಗಿ ಇದರಿಂದ ತೊಂದರೆ ಆಗಬಾರ್ದು. ಸೊ ಯಾವ ಕಂಪನಿಗಳು ಇವಾಗ ಕಾಪಿರೈಟ್ ವೈಲೇಷನ್ ಮಾಡಿ ಅವ್ರ ಮೇಲೆ ಕೇಸ್ಗಳಿದ್ಯೋ
ಅವರು ಆ ಕಾಪಿ ರೈಟ್ ವೈಲೇಷನ್ ಮಾಡದೇ ಇದ್ರೆ ದೋಟಿಗಳನ್ನ ಸೇಲ್ ಮಾಡಬಹುದು. ಸೊ ಹಾಗಾಗಿ ಅವರು ಬೇರೆ ಡಿಸೈನ್ ದೋಟಿಗಳನ್ನ ಕೊಟ್ರೆ ಅವ್ರದಕ್ಕೂ ಸಬ್ಸಿಡಿ ಕೊಡಬಹುದು. ಅಥವಾ ಯಾವ್ಯಾವ ಕಂಪ್ನಿ ಮೇಲೆ ಕೇಸ್ ಇದೆಯೋ ಅದನ್ನ ಬಿಟ್ಟು ಯಾವ್ಯಾವ ಕಂಪ್ನಿಗಳು ಕಾಪಿ ರೈಟ್ ವೈಲೇಷನ್ ಮಾಡದೆ ಮಾಡ್ತಾ ಇದೆಯೋ ಅವ್ರಿಗೆ ಅಟ್ಲೀಸ್ಟ್ ಸಬ್ಸಿಡಿ ಕೊಡೋಂಗೆ ಮಾಡೋವಂಥದ್ದು ಒಂದು. ಆಮೇಲೆ ಇನ್ನೊಂದು, ತುಂಬಾ ಕಳಪೆ ಗುಣಮಟ್ಟದ ದೋಟಿಗಳನ್ನ ನೇರ ಸಬ್ಸಿಡಿ ಅಂತ ಕೊಡ್ತಾ ಇದ್ದಾರೆ. ಸೊ ನಾವು ರೈತರಿಗೆ ಏನು ಅವೇರ್ನೆಸ್ ಕೊಡ್ತಾ ಇದೀವಿ ಅಂತಂದ್ರೆ, ಕಮ್ಮಿ ಗುಣಮಟ್ಟದ ದೋಟಿಯನ್ನು ನೇರ ಸಬ್ಸಿಡಿ ಅನ್ನೋ ಒಂದು ಹಳ್ಳಕ್ಕೆ ಬೀಳದೇನೆ ಒಳ್ಳೆ ಗುಣಮಟ್ಟದ ದೋಟಿಯನ್ನು ತಗೊಂಡ್ರೆ ನಿಮ್ಗೆ ಕಮ್ಮಿ ಗುಣಮಟ್ಟದಲ್ಲಿ 3 ದಿವಸ ಆಗೋ ಕೆಲಸ ಒಂದೇ ದಿನದಲ್ಲಿ ಆಗುತ್ತೆ. ಆಮೇಲೆ ನಿಮ್ಗೆ ಶ್ರಮ ಕಡಿಮೆ ಆಗುತ್ತೆ ರೈತನ ನೋವಿಗೆ ಹಾಗೂ ಶ್ರಮಕ್ಕೆ ಬೆಲೆ ಕಟ್ಟಕ್ಕೆ ಆಗಲ್ಲ. ಸೊ ಹಾಗಾಗಿ ಒಂದ್ ಸ್ವಲ್ಪ ಕ್ವಾಲಿಟಿ ಬಗ್ಗೆ ತಿಳುವಳಿಕೆ ಪಡ್ಕೊಂಡು ಚೆಕ್ ಮಾಡಿ ಒಳ್ಳೆ ಕ್ವಾಲಿಟಿ ಇದನ್ನ ತಗೊಳ್ಳಿ. ದೋಟಿ ಸರ್ವಿಸ್ ಬಗ್ಗೆ ತುಂಬಾ ಕ್ವಶನ್ಸ್ ಇದೆ. ದೋಟಿ ಅನ್ನೋದು ಈಗ ಮೈಂಟೆನೆನ್ಸ್ ಫ್ರೀ ಅಂತ ಮಾಡಿದೀವಿ. ಅದು ಹೇಗಪ್ಪ ಮೈಂಟೆನೆನ್ಸ್ ಫ್ರೀ ಅಂದ್ರೆ, ಮುಂಚೆ ಏನಾಗ್ತಾ ಇತ್ತು, ಲಾಕ್ ಗಳಿಂದ ಪೈಪ್ ಹೊರಗಡೆ ಬಂದು ಲಾಕ್ ಕಟ್ ಆಗ್ತಾ ಇತ್ತು. ಈಗ ಡಬಲ್ ಲಾಕ್ ಇಂಟರ್ಲಾಕ್ ಸಿಸ್ಟಮ್ ಮಾಡಿರೋದ್ರಿಂದ ಲಾಕ್ಗಳು ಕಟ್ ಆಗೋದಿಲ್ಲ. ಇವಾಗ ನೋಡಿ, ಈ ಪೈಪ್ಗಳಿಂದ ನಾವು ಫುಲ್ ಹೇಳಿದ್ರೆ ಇದು ಇಲ್ಲೇನೆ ಲಾಕ್ ಆಗತ್ತೆ. ಇದರಿಂದ ಹೊರಗಡೆ ಫುಲ್ ಬರೋದಿಲ್ಲ, ಹಿಂಗೇನೆ ಇಲ್ಲೇ ಲಾಕ್ ಆಗುತ್ತೆ. ಅದಕ್ಕೆ ಇಂಟರ್ಲಾಕ್ ಸಿಸ್ಟಮ್ ಅಂತ ಹೇಳ್ತೀವಿ. ಸೊ ಇದು ಬಂದ ಮೇಲೆ ಇದೆಲ್ಲ ದೋಟಿಗಳು ಮೈಂಟೆನೆನ್ಸ್ ಫ್ರೀ ಆಗೋಗಿದೆ. ಆದ್ರೆ ಇದು ಯಾವ್ದೋ ಕಲ್ ಮೇಲೆ ಬಿತ್ತು ಅಥವಾ ಯಾವ್ದೋ ಅಡಿಕೆ ಗೊನೆನೋ ಅಥವಾ ತೆಂಗಿನ ಗೊನೆನೋ ಈ ಲಾಕ್ಗಳ ಮೇಲೆ ಬಿದ್ದಾಗ ಇದು ಕ್ರ್ಯಾಕ್ ಆಗೋ ಸಾಧ್ಯತೆ ಇರುತ್ತೆ. ಯಾವುದೇ ಪಾರ್ಟ್ ಹೋದ್ರೂ ಒಂದು 5ನೇ ಕ್ಲಾಸ್ ಮಗು ಕೂಡ ಇದನ್ನ, ಇಲ್ಲಿ ಅಲೆನ್ ಕೀ ಬೋಲ್ಟ್ ಅಂತ ಇರುತ್ತೆ, ಅದನ್ನ ಲೂಸ್ ಮಾಡ್ಕೊಂಡ್ರೆ ಎಲ್ಲಾ ಕ್ಲ್ಯಾಂಪ್ ಹೊರಗಡೆ ಬರುತ್ತೆ. ಇದು ಸ್ಟಾರ್ ಸ್ಕ್ರೂ ಬೋಲ್ಟ್ ಅಂತ ಇರುತ್ತೆ, ಇದನ್ನ ತಿರುಗಿಸಿದ್ರೆ ಈ ಬೋಲ್ಟ್ಗಳು ಹೊರಗಡೆ ಬರುತ್ತೆ. ಸೊ ಇದನ್ನ ಯಾರೇ ಬೇಕಾದ್ರೂ ಸ್ವಯಂ ಆಗಿ ರಿಪೇರಿ ಮಾಡ್ಕೋಬಹುದು. ಅವ್ರಿಗೆ ಅದು ಗೊತ್ತಾಗದೇ ಇದ್ರೆ ನಾವು ವಿಡಿಯೋ ಕಳಿಸ್ತೀವಿ, ಅಥವಾ ನಮ್ಮ ಸರ್ವಿಸ್ ಕಾಲ್ ಸೆಂಟರ್ ನಂಬರ್ ಇದೆಯಲ್ಲ ಅದಕ್ಕೆ ಕಾಲ್ ಮಾಡಿದ್ರೆ ಎಲ್ಲ ಮಾಹಿತಿ ಕೊಟ್ಟು ಇದರ ಸರ್ವಿಸ್ ಸಪೋರ್ಟ್ ಕೂಡ ಕೊಡ್ತೀವಿ ನಾವು. ಥ್ಯಾಂಕ್ ಯು.